ಬೆಳಗಾವಿ ಪಿಎಲ್ಡಿ ಬ್ಯಾಂಕ್ ಚುನಾವಣೆ ಜಟಾಪಟಿ ವಿಚಾರ ಬೆಳಗಾವಿ ರಾಜಕೀಯದ ಕುರಿತು ಸಿಎಂ ಕುಮಾರಸ್ವಾಮಿ ಅವರು ಕೂಡ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ. ಬೆಳಗಾವಿ ಪಿಎಲ್ಡಿ ಬ್ಯಾಂಕ್ ಚುನಾವಣೆಯ ಜಟಾಪಟಿ ವಿಚಾರಕ್ಕೆ ಸಂಬಂಧಿಸಿದಂತೆ ಇದೀಗ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ. ವಾಸ್ತವದಲ್ಲಿ ಬೆಳಗಾವಿಯಲ್ಲಿ ಯಾವುದೇ ವಿವಾದಗಳಿರಲಿಲ್ಲ, ಪ್ರಕರಣ ಸುಖಾಂತ್ಯ ಆಗೋದಕ್ಕೆ ಅಲ್ಲಿ ಯಾವುದೇ ಕಷ್ಟ ಇರಲಿಲ್ಲ ಅನ್ನುವಂತಹ ಮಾತನ್ನ ಹೇಳಿದ್ದಾರೆ. ಎಲ್ಲವೂ ಸಾಮರಸ್ಯದಿಂದ ನಡೆಯುತ್ತಿದೆ, ನನ್ನ ಸರ್ಕಾರ ಸುಭದ್ರವಾಗಿದೆ ಅಂತ ಉಡುಪಿಯಲ್ಲಿ ಮುಖ್ಯಮಂತ್ರಿ ಎಚ್.ಡಿ. ಕುಮಾರಸ್ವಾಮಿ ಅವರು ಈ ಹೇಳಿಕೆಯನ್ನ ನೀಡಿದ್ದಾರೆ. ನನ್ನ ಸರ್ಕಾರ ಸುಭದ್ರವಾಗಿದೆ. ಬೆಳಗಾವಿಯಲ್ಲಿ ಜಾರಕಿಹೊಳಿ ಹೆಬ್ಬಾಳ್ಕರ್ ಜಟಾಪಟಿ ವಿಚಾರಕ್ಕೆ ಸಂಬಂಧಿಸಿದಂತೆ ಮಾತನಾಡಿದಂತಹ ಸಿಎಂ ಕುಮಾರಸ್ವಾಮಿ ಅವರು ಯಾವುದೇ ವಿವಾದ ಇರಲಿಲ್ಲ, ಪಿಎಲ್ಡಿ ಬ್ಯಾಂಕ್ ವಿಚಾರ ಮಾಧ್ಯಮಗಳಿಗೆ ವಿವಾದವಾಗಿ ಕಂಡಿದೆ ಅಷ್ಟೇ, ವಾಸ್ತವದಲ್ಲಿ ಯಾವುದೇ ರೀತಿಯಾದಂತಹ ವಿವಾದಗಳಿರಲಿಲ್ಲ ಅನ್ನುವಂತಹ ಮಾತನ್ನ ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ನನಗೇನಲ್ಲಿ ಯಾವುದು ಕಷ್ಟವೇ ಇರಲಿಲ್ಲ. ಅಲ್ಲಿ ನನಗೆ ಕಷ್ಟವೇ ಇಲ್ಲದಿದ್ದಾಗ ಸುಖಾಂತಿ ಆಗ್ತಕ್ಕಂಥ ಒಂದು ತೀರ್ಮಾನ ನಿರೀಕ್ಷೆ ನನಗೇನಿಲ್ಲ. ಅಲ್ಲೆಲ್ಲ ಚೆನ್ನಾಗೇ ಇದೆ, ಸಾಮರಸ್ಯವಾಗೇ ನಡೀತಾ ಇದೆ. ಯಾವ ಪಾಪ ನಮ್ಮ ಮಾಧ್ಯಮದಲ್ಲಿ ಗಮನಿಸಿದೆ ನಾನು. ಏನೋ ಇವತ್ತು 7ನೇ ತಾರೀಕು ಡೆಡ್ ಲೈನು, ಕುಮಾರಸ್ವಾಮಿಗೆ ಏನೋ ಆಗೋಯ್ತು, ಈ ಸರ್ಕಾರ ಸಮ್ಮಿಶ್ರ ಸರ್ಕಾರ ಏನೋ ಆಗೋಯ್ತು, ಹೊರಗಡೆ ನೋಡ್ತಾ ಇದ್ದೀನಿ ಅಷ್ಟೇ. ಆದ್ರೆ ನನ್ನ ಸರ್ಕಾರ ಸುರಕ್ಷಿತವಾಗಿದೆ. ನನಗೇನಲ್ಲಿ ಯಾವುದು ಕಷ್ಟವೇ ಇರಲಿಲ್ಲ. ಅಲ್ಲಿ ನನಗೆ ಕಷ್ಟವೇ ಇಲ್ಲದಿದ್ದಾಗ ಸುಖಾಂತಿ ಆಗ್ತಕ್ಕಂಥ ಒಂದು ತೀರ್ಮಾನ ನಿರೀಕ್ಷೆ ನನಗೇನಿಲ್ಲ. ಅಲ್ಲೆಲ್ಲ ಚೆನ್ನಾಗೇ ಇದೆ, ಸಾಮರಸ್ಯವಾಗೇ ನಡೀತಾ ಇದೆ. ಪಾಪ ನಮ್ಮ ಮಾಧ್ಯಮದಲ್ಲಿ ಗಮನಿಸಿದೆ ನಾನು. ಏನೋ ಇವತ್ತು 7ನೇ ತಾರೀಕು ಡೆಡ್ ಲೈನು, ಕುಮಾರಸ್ವಾಮಿಗೆ ಏನೋ ಆಗೋಯ್ತು, ಈ ಸರ್ಕಾರ ಸಮ್ಮಿಶ್ರ ಸರ್ಕಾರ ಏನೋ ಆಗೋಯ್ತು, ಹೊರಗಡೆ ನೋಡ್ತಾ ಇದ್ದೀನಿ ಅಷ್ಟೇ. ಆದ್ರೆ ನನ್ನ ಸರ್ಕಾರ ಸುರಕ್ಷಿತವಾಗಿದೆ. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ರಿಪೋರ್ಟರ್ ಶಶಿಧರ್, ಇದೀಗ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಎಸ್ ಶಶಿಧರ್, ಬೆಳಗಾವಿ ರಾಜಕೀಯದ ಕುರಿತಾಗಿ ಮುಖ್ಯಮಂತ್ರಿಗಳು ಏನೆಲ್ಲ ಹೇಳಿದ್ದಾರೆ? ಮುಖ್ಯವಾಗಿ ಕರಾವಳಿ ಜಿಲ್ಲೆಯ ಭೇಟಿಯಲ್ಲಿರುವಂತಹ ಸಂದರ್ಭ, ಮಂಗಳೂರಿನಲ್ಲಿ ಮೊದಲ ಬಾರಿ ಮುಖ್ಯಮಂತ್ರಿಗಳನ್ನ ಪ್ರಶ್ನೆ ಮಾಡಲಾಗ್ತದೆ. ಅಲ್ಲೂ ಅವರು ಯಾವುದೇ ಉತ್ತರ ಕೊಟ್ಟಿರೋದಿಲ್ಲ. ಉಡುಪಿಗೆ ಬೆಳಿಗ್ಗೆ ಬಂದ ತಕ್ಷಣ ಈ ಬಗ್ಗೆ ಪ್ರಶ್ನೆ ಮಾಡಲಾಗಿತ್ತು ಪಿಎಲ್ಡಿ ಬ್ಯಾಂಕ್ ವಿಚಾರವಾಗಿ. ಆಗ್ಲೂ ಅವರು ಮಾತನಾಡೋದಕ್ಕೆ ಬಯಸಿರ್ಲಿಲ್ಲ. ಆದ್ರೆ ಯಾವಾಗ ಈ ವಿವಾದ ಸುಖಾಂತ್ಯಗೊಂಡಿದೆ ಅನ್ನೋದು ಸುದ್ದಿ ಆಗ್ತದೋ ಆಗ ಆ ಬಳಿಕ ಅವರು ಸ್ಪಷ್ಟವಾದ ಒಂದು ಹೇಳಿಕೆಯನ್ನ ಕೊಟ್ಟಿರುವಂತದ್ದು. ಏನಂದ್ರೆ, ನನಗೆ ಈ ಬಗ್ಗೆ ಯಾವುದೇ ತಲೆನೋವು ಇರಲಿಲ್ಲ, ಯಾಕೆಂದ್ರೆ ಇದೆಲ್ಲ ಕೇವಲ ಮಾಧ್ಯಮಗಳ ಸೃಷ್ಟಿಯ ಹೊರತು ಅಲ್ಲಿ ಯಾವುದೇ ವಿವಾದ ಇಲ್ಲ ಅನ್ನೋ ಮೂಲಕ ತಾನು ನಿರಾಳವಾಗಿದ್ದೇನೆ ಅನ್ನೋದನ್ನ ತೋರಿಸ್ಕೊಂಡ್ರು. ಮತ್ತು ಮುಖ್ಯವಾಗಿ ಅಲ್ಲಿ ಯಾವುದೇ ವಿವಾದ ಇರಲಿಲ್ಲ, ಎಲ್ಲರೂ ನನ್ನ ಜೊತೆ ಉತ್ತಮವಾದ ಬಾಂಧವ್ಯವನ್ನೇ ಹೊಂದಿದ್ದಾರೆ. ಅಲ್ಲಿ ಯಾವ ಬಣಕ್ಕೆ ಜಯ ಆಗಿರುವಂತದ್ದಲ್ಲ, ಲಕ್ಷ್ಮೀ ಹೆಬ್ಬಾಳ್ಕರ್ ಅಥವಾ ಜಿಗಜಣಗಿ ಈ ತರ ಯಾವುದೇ ಅವರ ನಡುವೆ ಗೊಂದಲ ಇರಲಿಲ್ಲ. ಮತ್ತು ಅಲ್ಲಿ ಯಾವ ಬಣಕ್ಕೆ ಜಯ ಆಗಿರುವಂತದ್ದಲ್ಲ, ಅಲ್ಲಿ ಜಯ ಆಗಿರುವಂತದ್ದು ಕಾಂಗ್ರೆಸ್ ಪಕ್ಷಕ್ಕೆ ಅನ್ನುವಂತಹ ಮಾತನ್ನ ಒತ್ತಿ ಅವರು ಹೇಳಿರುವಂತದ್ದು. ಮತ್ತು ಇದೆಲ್ಲವೂ ಕೇವಲ ಮಾಧ್ಯಮಗಳ ಸೃಷ್ಟಿ. ಎಲ್ಲೋ ಬೆಳಗಾವಿಯಲ್ಲಿ ಆದ ಒಂದು ಸಣ್ಣ ಘಟನೆ ಇಡೀ ರಾಜ್ಯದ ಭವಿಷ್ಯವನ್ನು ನಿರ್ಧಾರ ಆಗ್ತದೆ ಅನ್ನುವಂಥದ್ದು ನಿಜಕ್ಕೂ ನನಗೆ ಅರ್ಥ ಆಗ್ತಾ ಇಲ್ಲ ಅನ್ನುವಂಥ ಒಂದು ಸ್ಪಷ್ಟನೆಯನ್ನು ಕೊಡುವ ಪ್ರಯತ್ನವನ್ನು ಕೂಡ ಅವರು ಈ ಸಂದರ್ಭದಲ್ಲಿ ಮಾಡಿದ್ದಾರೆ. ಮಾಧ್ಯಮಗಳು ನಿಮಗೆ ಬೇಕಾದಾಗಿ ಚರ್ಚೆ ಮಾಡಿಕೊಳ್ಳಿ, ಆದ್ರೆ ನಾನು ಇದಕ್ಕೆ ಯಾವುದಕ್ಕೂ ತಲೆ ಕೊಡಿಸಿಕೊಳ್ಳೋದಿಲ್ಲ ಅಂತ ನಗುನಗುತ್ತಲೇ ಒಂದು ಉತ್ತರವನ್ನ ಕೊಟ್ಟಿದ್ದಾರೆ. ಮತ್ತು ಈಗ ಸದ್ಯ ರಾಜ್ಯದ ರಾಜಕಾರಣದಲ್ಲಿ ನಡೀತಾ ಇರುವಂತಹ ಬೆಳವಣಿಗೆಗಳಿಗೂ ಸಿದ್ದರಾಮಯ್ಯ ಅವರ ವಿದೇಶ ಪ್ರಯಾಣಕ್ಕೂ ಏನಾದರೂ ಸಂಬಂಧ ಇದೆಯಾ ಅನ್ನೋ ಪ್ರಶ್ನೆಗೆ ಅಷ್ಟೇ ಖಾರವಾಗಿ ಅವರು ಉತ್ತರವನ್ನು ಕೊಟ್ಟಿರುವಂತದ್ದು. ಏನಂದ್ರೆ, ಅವ್ರು ಹಾಗಾದ್ರೆ ವಿದೇಶಕ್ಕೆ ಹೋಗ್ಲೇಬಾರ್ದಾ, ಅವ್ರೇನು ಒಬ್ಬರೇ ಹೋಗಿದಾರಾ, ಇನ್ನಷ್ಟು ಮಂತ್ರಿಗಳ ಜೊತೆ ಹೋಗಿದಾರಲ್ವಾ ಅನ್ನುವಂತಹ ಸ್ಪಷ್ಟನೆಯನ್ನು ಕೂಡ ಅವರು ಕೊಡುವ ಪ್ರಯತ್ನ ಈ ಸಂದರ್ಭದಲ್ಲಿ ಮಾಡಿದ್ರು. ಮತ್ತು ಮುಖ್ಯವಾಗಿ ಇವತ್ತು ಅವರು ಉಡುಪಿಗೆ ಭೇಟಿ ಕೊಟ್ಟಂತಹ ಸಂದರ್ಭದಲ್ಲಿ ಕೃಷ್ಣಮಠಕ್ಕೂ ಅವರು ಹೋಗಿದ್ರು, ಅಲ್ಲಿ ದೇವರ ಆಶೀರ್ವಾದವನ್ನು ಪಡೆದಿದ್ರು. ಸೊ ಆ ಭೇಟಿಗೂ ಅವರಲ್ಲಿ ಬೆಳಿಗ್ಗೆ ಇದ್ದ ಏನಾದ್ರೂ ಆತಂಕ ಇತ್ತೋ ಇದರ ಬಗ್ಗೆ ಅನ್ನುವಂತಹ ಒಂದು ಪ್ರಶ್ನೆಯನ್ನ ಕೇಳಿದ್ದಕ್ಕೂ ಕೂಡ ನಾನು ಪರಂಪರಾಗತವಾಗಿ ಕೃಷ್ಣಮಠದ ಭಕ್ತರು ನಾವು ಅಲ್ಲಿ ದೇವರನ್ನು ನಂಬಿಕೊಂಡು ಬಂದಿದ್ದೇವೆ ಮತ್ತು ನನಗೆ ಯಾವುದೇ ಆತಂಕ ಇರಲಿಲ್ಲ ಬೆಳಿಗ್ಗೆಯಿಂದ ಅನ್ನುವಂತಹ ಒಂದು ಸ್ಪಷ್ಟನೆಯನ್ನು ಕೂಡ ಈ ಸಂದರ್ಭದಲ್ಲಿ ಕೊಡುವ ಮೂಲಕ ನಾನು ನಿರಾಳವಾಗಿದ್ದೇನೆ ಅನ್ನುವಂತಹ ಸೂಚನೆಯನ್ನ ಕುಮಾರಸ್ವಾಮಿ ಅವರು ನೀಡಿದ್ದಾರೆ. ಥ್ಯಾಂಕ್ ಯು ಶಶಿಧರ್ ತಮ್ಮ ಮಾಹಿತಿಗಾಗಿ. ಒಟ್ಟಿನಲ್ಲಿ ಮುಖ್ಯಮಂತ್ರಿಗಳು ಜಾಣ್ಮೆಯ ಉತ್ತರವನ್ನ ಕೊಟ್ಟಿದ್ದಾರೆ. ವಿವಾದ ಇದ್ದಂತಹ ಸಂದರ್ಭದಲ್ಲಿ ಯಾವುದೇ ಪ್ರತಿಕ್ರಿಯೆಯನ್ನ ಕೊಡ್ಲಿಲ್ಲ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು. ವಿವಾದ ಅಂತ್ಯ ಕಂಡ ಮೇಲೆ ಅವರ ಪ್ರತಿಕ್ರಿಯೆ ಇದಾಗಿದೆ. ನನಗೇನಲ್ಲಿ ಯಾವುದು ಕಷ್ಟವೇ ಇರಲಿಲ್ಲ. ಅಲ್ಲಿ ನನಗೆ ಕಷ್ಟವೇ ಇಲ್ಲದಿದ್ದಾಗ ಸುಖಾಂತಿ ಆಗ್ತಕ್ಕಂಥ ಒಂದು ತೀರ್ಮಾನ ನಿರೀಕ್ಷೆ ನನಗೇನಿಲ್ಲ. ಅಲ್ಲೆಲ್ಲ ಚೆನ್ನಾಗೇ ಇದೆ, ಸಾಮರಸ್ಯವಾಗೇ ನಡೀತಾ ಇದೆ. ಪಾಪ ನಮ್ಮ ಮಾಧ್ಯಮದಲ್ಲಿ ಗಮನಿಸಿದೆ ನಾನು. ಏನೋ ಇವತ್ತು 7ನೇ ತಾರೀಕು ಡೆಡ್ ಲೈನು, ಕುಮಾರಸ್ವಾಮಿಗೆ ಏನೋ ಆಗೋಯ್ತು, ಈ ಸರ್ಕಾರ ಸಮ್ಮಿಶ್ರ ಸರ್ಕಾರ ಏನೋ ಆಗೋಯ್ತು, ಹೊರಗಡೆ ನೋಡ್ತಾ ಇದ್ದೀನಿ ಅಷ್ಟೇ. ಆದ್ರೆ ನನ್ನ ಸರ್ಕಾರ ಸುರಕ್ಷಿತವಾಗಿದೆ.